ತಾಜ್ ಮಹಲ್ ನೋಡೋದಕ್ಕೆ ಬೆಸ್ಟ್ ಸಮಯ ಯಾವುದು ಅಂತ ನಾವು ಹುಡುಕಾಡಿದಾಗ ಬೆಳ್ಳಂಬೆಳಗ್ಗೆ ಅಥವಾ ಸಾಯಂಕಾಲ ಅಂತ ಗೊತ್ತಾಯಿತು. ಆದರೆ ಸಾಯಂಕಾಲ ತುಂಬ ಜನ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿಗೆ ಹತ್ತಿರ ಹೋಗಿ ನೋಡೋ ಅಷ್ಟರಲ್ಲೇ ಬರೀ ಜನಗಳನ್ನೇ ನೋಡ್ತಾ ಇರಬೇಕು. ಹಾಗಾಗಿ ಪ್ರಶಾಂತವಾಗಿ ಅದನ್ನು ನೋಡೋಕ್ಕಾಗಲ್ಲ. ನಾವೇನು ಮಾಡಿದ್ವಿ, ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಬಿಟ್ಟು ಹತ್ತಿರದಲ್ಲೇ ಒಂದು ರೂಮ್ ಮಾಡಿ ಬೆಳಗ್ಗೆ 6 ಗಂಟೆಗೆ ಗೇಟ್ ಹತ್ರ ಹೋದ್ವಿ. ಒಳಗಡೆ ಹೋಗ್ತಾ ಇದ್ದ ಹಾಗೇ ಚೆಕಿಂಗ್ ಎಲ್ಲ ಮುಗಿಸಿ ಎಂಟರ್ ಆದ್ವಿ. ಮೋಡಗಳ ನಡುವಿನಿಂದ ಎದ್ದು ಬಂದಿರೋ ಹಾಗೆ ಅದ್ಭುತವಾಗಿ ಕಾಣಿಸ್ತಾ ಇತ್ತು ತಾಜ್ ಮಹಲ್. ನಾವು ಸಣ್ಣ ವಯಸ್ಸಿನಿಂದ ನೋಡಿರೋ ಸಿನಿಮಾಗಳೆಲ್ಲ ನನಗೆ ಹಾಗೆ ಕಣ್ಮುಂದೆ ಪಾಸಾದಂಗೆ ಅನಿಸ್ತಾಯಿತ್ತು. ನಿಜ, ಅದು ಅದ್ಭುತವನ್ನು ನೋಡೋದಕ್ಕೆ 2 ಕಣ್ಣು ಸಾಲದು. ನಾವು ಅಂದ್ಕೊಂಡಂಗೆ ಆ್ಯಾವ್ರೇಜ್ ಸೈಜೇನಲ್ಲ, ಅದು ತುಂಬ ದೊಡ್ಡದಾಗಿದೆ ತಾಜ್ ಮಹಲು. ಹತ್ರದಲ್ಲಿ ಹೋಗಿ ನಿಂತ್ಕೊಂಡ್ರೆ ಅದ್ರ ಪಾದಕ್ಕೂ ನಾವು ಸಮನಲ್ಲ, ಅಷ್ಟೊಂದು ದೊಡ್ಡದಾಗಿದೆ ಅದು. ಅದಕ್ಕೆ ಹಾಕಿರೋ ಒಂದು ಸ್ಟೇಜ್ ಏನಿದೆ ಅದ್ರ ಮೇಲೆ ಅದನ್ನು ನಿಲ್ಲಿಸಿದ್ದಾರೆ. ಆ ಸ್ಟೇಜಿನ ಕಾಲು ಭಾಗ ಕೂಡ ನಾವು ತಲುಪೋಕ್ಕಾಗಲ್ಲ, ಅಷ್ಟೊಂದು ಭವ್ಯವಾದಂತಹ ಒಂದು ಕಟ್ಟಡ ಇದು. ಅದರ ಬಣ್ಣ, ಅದರ ಬೆರಗು, ಯಪ್ಪ, ಸೂರ್ಯೋದಯದ ಸಮಯದಲ್ಲಿ ಆ ಬೆಳಕಲ್ಲಿ ಆ ತಾಜ್ ಮಹಲ್ನ ನೋಡೋದೇ ಒಂದು ಅದ್ಭುತ, ರೋಮಾಂಚನ. ಹುಟ್ಟುತ್ತಾ ಇರೋಂಥ ಸೂರ್ಯ ಆರೆಂಜ್ ಕಲರಲ್ಲಿ ಕಣ್ಮನ ಸೆಳೆಯೋ ಥರ ಕಾಣಿಸ್ತಾ ಇತ್ತು. ಒಂದು ಫೋಟೋ ತೆಗೆಯೋಣ ತಾಜ್ ಮಹಲ್ ಬ್ಯಾಕ್ಗ್ರೌಂಡಲ್ಲಿ ಅಂತ ಅಂದ್ಬಿಟ್ಟು 1-2 ಕ್ಲಿಕ್ ಮಾಡಿದೆ. ಅದರಲ್ಲಿ ನನ್ನ ಫೇವ್ರೆಟ್ ಫೋಟೋ ಅಂದರೆ ನೋಡಿ ಇದೆ. ಬ್ಲರ್ ಅನಿಸ್ತಾ ಇದೆ, ಆದರೂ ಏನೋ ಒಂಥರ ನನಗಿದು ತುಂಬ ಇಷ್ಟ ಆಗೋಯ್ತು. ಹಾಗೆ ತಾಜ್ ಮಹಲ್ ಮುಂದೆ ಒಂದು ರೌಂಡ್ ಹಾಕ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಡೆ. ಇದು ಕಿನ್ನರ ಲೋಕ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪ್ರೊಫೈಲ್ ಫೋಟೋ. ನೀವಿನ್ನೂ ಫಾಲೋ ಮಾಡ್ತಾ ಇಲ್ಲ ತಾನೇ? ಮತ್ತು ಹಾಗಾದರೆ ಬೇಗ ಹೋಗಿ ಫಾಲೋ ಮಾಡಿ.